ತುಂಬ ದಿನಗಳ ನಂತರ, ಅರ್ಥಾತ್ ಕೆಲವು ದಿನಗಳ ಗ್ಯಾಪ್ನ ನಂತರ ಯುದ್ಧದ ಸುದ್ದಿಯೊಂದಿಗೆ ನ್ಯೂಸ್ ಅವರ್ನ ಶುರು ಮಾಡ್ತಾ ಇದ್ದೀವಿ. ಎಲ್ಲ ಅಂದ್ಕೊಂಡಂಗಾಗಿದ್ದರೆ ನಾಳೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ನಡೀಬೇಕಾಗಿತ್ತು. ಅಮೆರಿಕವನ್ನು ಪ್ರತಿನಿಧಿಸ್ತಾ ಇರುವವರು, ಇರಾನ್ನನ್ನು ಪ್ರತಿನಿಧಿಸ್ತಾ ಇರುವವರ ಮಧ್ಯದಲ್ಲಿ ಸಂಧಾನ ಸಭೆಯ 2ನೇ ಹಂತ ನಾಳೆ ನಡೀಬೇಕಾಗಿತ್ತು. ನಡೆಯೋ ಹಾಗೇನು ಕಾಣಿಸ್ತಾ ಇಲ್ಲ. ಇದು ಅಮೆರಿಕ ತಯಾರಿದೆ ತುದಿಗಾಲ್ನಲ್ಲಿದೆ. JD ವ್ಯಾನ್ಸ್ ಮತ್ತೆ ಇಸ್ಲಾಮಾಬಾದಿಗೆ ಬರ್ತಾ ಇದ್ದಾರೆ. ಬಟ್ ಇರಾನ್ ಸ್ಪಷ್ಟವಾಗಿ ಹೇಳಿದೆ, ಇದನ್ನು ಇರಾನ್ನ ಹೇಳಿಕೆ ಅನ್ಬೇಕು, IRGC ಹೇಳಿಕೆ ಅನ್ಬೇಕು, ನಮಗೆ ಕನ್ಫ್ಯೂಷನ್. ಒಟ್ಟಿನಲ್ಲಿ ಇರಾನ್ನಿಂದ ಯಾರೂ ಈ ಸಂಧಾನ ಸಭೆಗೆ ಬರ್ತಾ ಇಲ್ಲ. ಒಬ್ಬರು ಬಂದು ಇನ್ನೊಬ್ಬರು ಬರದೆ ಹೋದರೆ ಸಂಧಾನ ಸಭೆ ಎಲ್ಲಿಂದ ಆಗುತ್ತೆ? ಆಗೋದಾದರೂ ಹೆಂಗೆ? ಆಗೋದಿಲ್ಲ. ಇವತ್ತು 20ನೇ ತಾರೀಕು, ನಾಳೆ 21, ನಾಡಿದ್ದು 22. ನಾಡಿದ್ದು ಸಂಜೆಗೆ ಇವರ ಕದನ ವಿರಾಮದ ಟೈಮ್ ಮುಗೀತು. ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಈ ಕದನ ವಿರಾಮಕ್ಕೆ ನೀವು ಸೈನ್ ಹಾಕದೆ ಹೋದರೆ ನಿಮ್ಮ ದೇಶನೇ ಸರ್ವನಾಶ ಮಾಡಿಬಿಡ್ತೀವಿ ಅಂತ. ನಿಮ್ಮಲ್ಲಿ ಒಂದು ಬ್ರಿಡ್ಜ್ ಉಳಿಯೋದಿಲ್ಲ, ಒಂದು ವಿದ್ಯುತ್ ಉತ್ಪಾದನಾ ಕೇಂದ್ರ ಉಳಿಯದಂತೆ ನಿಮ್ಮನ್ನು ಸರ್ವನಾಶ ಮಾಡಿಬಿಡ್ತೀವಿ. ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅದರ ಅರ್ಥ ನಾಡಿದ್ದು ಮತ್ತೆ ಯುದ್ಧ ಶುರುವಾಗತ್ತಾ? ಡೋಂಟ್ ನೋ. ಹಾಗಾಗೋದು ಬೇಡ ಅಂತ ಪ್ರಾರ್ಥನೆ ಮಾಡಬಹುದಾದ ಸ್ಥಿತಿಲಿ ಇದ್ದೀವಿ ನಾವು ಅಷ್ಟೇ. IRGC ಈಸ್ ವೆರಿ ಕ್ಲಿಯರ್. ಅಮೇರಿಕ ಅತಿಯಾದ ಬೇಡಿಕೆಗಳನ್ನು ಇಡ್ತಾ ಇದೆ. ಆ ಕಾರಣಕ್ಕೆ ನಾವು ಮಾತುಕತೆಯಲ್ಲಿ ಭಾಗಿಯಾಗೋದಿಲ್ಲ. ಅವರ ಬೇಡಿಕೆಗಳು ಅಸಮಂಜಸವಾಗಿದ್ದಾವೆ ಮತ್ತು ಇಂಪ್ರಾಕ್ಟಿಕಲ್ ಇದ್ದಾವೆ. ವಾಸ್ತವಕ್ಕೆ ದೂರವಾದ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಅವರು. ಪದೇ ಪದೇ ಅಮೆರಿಕ ಶಾಂತಿ ಮಾತುಕತೆಯ ವಿಷಯದಲ್ಲಿ ನಿಲುವುಗಳನ್ನು ಬದಲಿಸುತ್ತೆ. ಕದನ ವಿರಾಮವನ್ನು ಉಲ್ಲಂಘಿಸಿ ಹಾರ್ಮುಜ್ ಜಲಸಂಧಿಯ ದಿಗ್ಬಂಧನ ಮಾಡಲಾಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒತ್ತಡಕ್ಕೆ ಮಣಿದು ನಾವು ಮಾತುಕತೆಗೆ ಬರೋದಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಇರಾನ್ನ ಸ್ಪಷ್ಟನೆ ಇದು. IRGC ಕೂಡ ಅದೇ, ಇರಾನಿನ ಸೇನೆಯ ಹೇಳಿಕೆ ಇದೆ. ಅಮೆರಿಕದೊಂದಿಗೆ ಎಲ್ಲ ಮಾತುಕತೆಗಳನ್ನು ಇರಾನ್ ತಿರಸ್ಕರಿಸಿದೆ. ಇಸ್ಲಾಮಾಬಾದ್ನಲ್ಲಿ ನಡೆಯಬೇಕಾಗಿದ್ದ ಶಾಂತಿ ಒಪ್ಪಂದ ರದ್ದಾಗಿದೆ. ಸಂಪೂರ್ಣವಾಗಿ ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿಡ್ತೀವಿ ಅಂತ ಇರಾನ್ ಸೇನೆಯದ್ದು ಹೇಳಿಕೆ ಇದೆ. ಆಗಿದ್ದೇನು? ಲಾಸ್ಟ್ ಟೈಮ್ ಕದನ ವಿರಾಮ ಏರ್ಪಟ್ಟಾಗ ಉಳಿದಿದ್ದ ಮಾತುಕತೆಗಳನ್ನು ಆಮೇಲೆ ಮಾಡೋಣಂತೆ, ಸದ್ಯಕ್ಕೆ ಹಾರ್ಮುಜ್ ಒಂದು ಮುಕ್ತ ಮಾಡುವುದು ಅಂತಾಯಿತು. ಇರಾನ್ ಅಧಿಕೃತ ಹೇಳಿಕೆಯನ್ನು ಕೊಡ್ತು. ಅಮೆರಿಕದವರು ಹೇಳಿದ್ರು, ನೋಡಿ ಈಗ ಹಾರ್ಮುಜ್ ಮುಕ್ತ ಆಗಿದೆ, ಒಂದೇ ದಿನಕ್ಕೆ 9 ಹಡಗುಗಳು ಹೊರಗೆ ಬಂದವು. ಫೆಬ್ರವರಿ 28ನೇ ತಾರೀಕು ಯುದ್ಧ ಶುರುವಾದಾಗಿನಿಂದ ಇಲ್ಲಿ ತನಕ ಒಂದೇ ದಿವಸ ಇಷ್ಟು ಹಡಗು ಯಾವತ್ತೂ ಬಂದಿರಲಿಲ್ಲ ಅಂತ ಅಮೆರಿಕದವರು ಹೇಳಿದ್ರು. ಅಲ್ಲಿಗೆ ನಮಗೂ ನಿಮಗೂ ಏನು ಅನ್ನಿಸ್ತು, ಮುಗಿತಪ್ಪ ಈ ಸಮಸ್ಯೆ ಬಗೆಹರಿತು ಅಂತ. ಸಮಸ್ಯೆ ಬಗೆಹರಿಯೋದು ಅಂದರೆ ಅಮೇರಿಕದ ಯುದ್ಧ ನೌಕೆಗಳು ವಾಪಸ್ ಬರಬೇಕಾಗಿತ್ತು. ವಾಪಸ್ ಅಮೇರಿಕದ ತನಕ ಹೋಗದೆ ಹೋದರೂ ಹಾರ್ಮುಜ್ ಜಲಸಂಧಿಯಿಂದ ಸಾಧ್ಯ ಆದಷ್ಟು ದೂರ ಸರಿಬೇಕಾಗಿತ್ತು. ಅವರು ಸರಿಲಿಲ್ಲ, ಅಲ್ಲೇ ನಿಂತ್ಕೊಂಡ್ರು. ಹಿಂಗ್ಯಾಕೆ ಅಂತ ಕೇಳಿದರೆ ವಿ ವಿಲ್ ಬಿ ಹ್ಯಾಂಗಿಂಗ್ ಅರೌಂಡ್ ಅಂದರು. ಇಲ್ಲೇ ಸುತ್ತಾಡ್ಕೊಂಡಿರ್ತೀವಿ ಬಿಡಿ ಅಂತ. ಅದಾದ ಮೇಲೆ ಈ ಮುಂಚಿನ ನಿಲುವಿತ್ತಲ್ಲ ಅಮೇರಿಕದ್ದು, ಹಾರ್ಮುಜ್ ಜಲಸಂಧಿ ಮುಕ್ತವಾದರೂ ಇರಾನಿಗೆ ಹೋಗಬೇಕು ಅಂತ ಬರ್ತಾ ಇರೋ ಹಡಗುಗಳನ್ನು ಒಳಗೆ ಬಿಡೋದಿಲ್ಲ ನಾವು. ಇರಾನಿನ ಬಂದರಿನಿಂದ ಇದೇನು ತುಂಬಿಕೊಂಡು ಹೊರಗೆ ಬಂದರೂ ಹಡಗನ್ನು ಹೊರಗೆ ಬಿಡೋದಿಲ್ಲ. ಇವ್ರು ಹಿಡ್ಕೊಂಡು ನಿಂತ್ಕೊಳ್ಳೋಕೆ ಶುರು ಮಾಡಿದರು ಆ ಹಡಗುಗಳನ್ನು. ಅಲ್ಲಿಗೆ ನಮ್ಮ ದೇಶದ ಹಡಗುಗಳನ್ನು ನೀವು ಹಿಡ್ಕೊಂಡು ನಿಲ್ಲಿಸ್ತೀರಿ ಅನ್ನೋದಾದರೆ ಯಾವ ದೇಶದ ಹಡಗು ನಾವು ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಇರಾನ್ನವರು ಹಾರ್ಮುಜ್ ಜಲಸಂಧಿಯನ್ನು ಮತ್ತೆ ಬಂದ್ ಮಾಡಿಬಿಟ್ರು. ನೋಡಿ, ಬಂದು ಈಗ ಹಿಂಸಾತ್ಮಕವಾಗಿದೆ. ಮೊದಲು ದಾಟುವ ಪ್ರಯತ್ನ ಮಾಡ್ತಾ ಇದ್ದ ಹಡಗುಗಳ ಮೇಲೆ ದಾಳಿ ಮಾಡ್ತಾ ಇದ್ರು. ಹಡಗಿಗೆ ತೂತಾಗ್ತಿತ್ತು, ಡ್ಯಾಮೇಜ್ ಆಗ್ತಿದ್ವು, ನಿಂತ್ಕೊತಿದ್ವು. ಆ ಟಗ್ ಬೋಟ್ ಅಂತ ಬರ್ತವೆ, ಅದ್ರ ಮೂಲಕ ವಾಪಸ್ ಎಳ್ಕೊಂಡು ಹೋಗ್ತಿದ್ರು. ಈಗ ಹಿಂಸಾತ್ಮಕ. ಇರಾನಿನ ಒಂದು ಹಡಗನ್ನು ಅಮೇರಿಕ ಅಮೇರಿಕದ ನೌಕಾಪಡೆ ಲಿಟ್ರಲಿ ತನ್ನ ವಶದಲ್ಲಿ ಇಟ್ಕೊಂಡಿದೆ. ಒಂದು ರಿಟರ್ನ್ ಪಾಲಿಸಿ ಇದೆ ರೀ. ಎಂಥ ಘನಘೋರ ಯುದ್ಧ ಆದರೂ ಕೂಡ ಸಮುದ್ರದಲ್ಲಿ ಸರಕು ಸಾಗಣೆ ಹಡಗುಗಳನ್ನು ಯಾರೂ ಮುಟ್ಟಂಗಿಲ್ಲ ಅಂತ. ಅನ್ಲೆಸ್ ಆ ಹಡಗುಗಳಲ್ಲಿ ನಮ್ಮ ಶತ್ರುವಿಗೆ ವೆಪನ್ಸ್ ಹೋಗ್ತಾ ಇದ್ದಾವೆ, ಈ ಥರದ ಮಾಹಿತಿ ಇಲ್ಲದೆ ಹೋದರೆ ಯಾವ ಹಡಗನ್ನು ಯಾರೂ ನಿಲ್ಲಿಸಬಾರ್ದು ಅಂತಿದೆ. ಅಮೆರಿಕದವರು ಇರಾನ್ ಒಂದು ಹಡಗು ಹಿಡ್ಕೊಂಡು ನಿಲ್ಲಿಸ್ಬಿಟ್ಟಿದ್ದಾರೆ. ಅದೇ ಟೈಮ್ಗೆ ಇರಾನ್ ಏನು ಮಾಡ್ತು? ಎಲ್ಲ ಸರಿ ಆಯ್ತಲ್ಲ ಅಂತ ಭಾರತದ 2 ಹಡಗುಗಳು ಸೇರಿದಂತೆ ಹಡಗುಗಳ
ಕ್ರಾಸ್ ಮಾಡೋಕ್ಕೆ ಟ್ರೈ ಮಾಡೋದು ಹಾರ್ಮುಸ್ ಜಲಸಂಧಿಯಿಂದ ಜಲಸಂಧಿಯನ್ನು. IRGC ಅವರು ಫೈರೇ ಮಾಡಿಬಿಟ್ರು ಅದರ ಮೇಲೆ. ಭಾರತದ 4 ಜನ ನಾವಿಕರು ಸತ್ತೋಗಿದ್ದಾರೆ ಅಂತ ಸುದ್ದಿ ಇದೆ, ಒಬ್ಬ ನಾವಿಕನಿಗೆ ಗಾಯ ಅಂತ ಸುದ್ದಿ ಇದೆ. ಡೊನಾಲ್ಡ್ ಟ್ರಂಪ್ ಈಸ್ ವೆರಿ ಪ್ರೌಡ್. ಅವ್ರು ಹೇಳ್ತಾ ಇದ್ದಾರೆ, ಹೌದು, ಇರಾನ್ನ ಧ್ವಜ ಹೊತ್ತ ಕಾರ್ಗೋ ಶಿಪ್ ನಮ್ಮ ನೌಕಾ ದಿಗ್ಬಂಧನವನ್ನು ದಾಟಲು ಯತ್ನಿಸಿತು. ಅಮೆರಿಕದ ನೌಕಾ ಸಿಬ್ಬಂದಿ ಎಚ್ಚರಿಕೆ ಕೊಟ್ಟರೂ ನಮ್ಮ ಮಾತು ಕೇಳಲಿಲ್ಲ. ಇರಾನ್ನ ಕಾರ್ಗೋ ಶಿಪ್ ಎಂಜಿನ್ನನ್ನು ಹಾನಿಗೊಳಿಸಿ ನಾವು ತಡೆ ಹಿಡಿದಿದ್ದೀವಿ. ಸದ್ಯ ಇರಾನ್ನ ಕಾರ್ಗೋ ಶಿಪ್ಪನ್ನು ನಮ್ಮ ವಶಕ್ಕೆ ಪಡೆದಿದ್ದೀವಿ, ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂದರು ಡೊನಾಲ್ಡ್ ಟ್ರಂಪ್. ಅಂದರೆ ಅಧಿಕೃತವಾಗಿ ಒಪ್ಕೊಂಡಿದ್ದಾನೆ. IRGC ವಕ್ತಾರರು ಹೇಳಿದ್ರು, ಅಮೆರಿಕದ ನೌಕಾ ಸಿಬ್ಬಂದಿ ನಾವು ನೇರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇರಾನ್ನ ಕಾರ್ಗೋ ಶಿಪ್ಪನ್ನು ಅಮೆರಿಕ ನೌಕೆ ವಶಕ್ಕೆ ಪಡೆದಿದೆ. ನಾವು ಶೀಘ್ರದಲ್ಲೇ ಅಮೆರಿಕದ ನಡೆಗೆ ಉತ್ತರ ಕೊಡ್ತೀವಿ ಅಂತ, ನಾವು ಅಟ್ಯಾಕ್ ಮಾಡ್ತೀವಿ ಅವ್ರ ಮೇಲೆ ಅಂತ ಹೇಳ್ತಾ ಇದ್ದಾರೆ ಅವರು. ಡೊನಾಲ್ಡ್ ಟ್ರಂಪ್ ಸ್ಟೇಟ್ಮೆಂಟು, IRGC ಸ್ಟೇಟ್ಮೆಂಟ್ ನೋಡಿದ್ರಿ. ಇದರ ಮಧ್ಯದಲ್ಲಿ ಭಾರತಕ್ಕೆ ಬರ್ತಾ ಇದ್ದ ಹಡಗೊಂದರ ಮೇಲೆ ದಾಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.